ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂತ. ಕನ್ನಡ ಬರಲ್ವಾ? ಬ್ಯಾಡ್ ಕಮೆಂಟ್ಸ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷವೇಣಿ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ಸ್ವಲ್ಪ ಯೂನಿಕ್ ಆಗೇ ಇರುತ್ತೆ. ತುಂಬಾ ಡೇಸ್ ಆಗೋಯ್ತು ನಾನು ವಿಡಿಯೋ ಮಾಡಿ. ಒಪ್ಕೋತೀನಿ, ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ತುಂಬಾ ಜನ ನನಗೆ ತುಂಬಾ ಕ್ವೆಶನ್ಸ್ ಕೇಳಿದ್ದಾರೆ, ಪರ್ಸನಲ್ ಆಗಿ DM ಮಾಡಿದ್ದಾರೆ. ಸೊ ಇವತ್ತು Q&A ಅಂತಾನೆ ಅನ್ಕೊಳ್ಳಿ. ಸೊ ಫಸ್ಟ್ ಕ್ವೆಶನ್ ಇಂದ ಶುರು ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವೆಶನ್ ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂತ. ನನಗೆ ಎಷ್ಟು ಜನ ಕೇಳಿದ್ದಾರೆ ಅಂದ್ರೆ ಮದರ್ ಟಂಗ್ ಏನು ಅಂತ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಲೈವ್ ಅಲ್ಲೂ ಕೂಡ ಹೇಳಿದ್ದೆ, ನನ್ನ ಮದರ್ ಟಂಗ್ ಕನ್ನಡನೇ. ಬಟ್ ನಾನ್ ಮಾತಾಡೋ ರೀತಿ ಸ್ವಲ್ಪ ಬೇರೆ ಇರುತ್ತೆ, ಯಾಕಂದ್ರೆ ನಾನು ಎಲ್ಲಾ ಕಡೆ ಓದಿರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಆಗುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನಾದ್ರೂ ಕನ್ನಡನ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದೆ, ಬಟ್ ನನ್ನ ಮಾತೃಭಾಷೆ ಕನ್ನಡನೇ ನಾನು ಮಾತಾಡೋದು. ಮನೇಲಿ ಕೂಡ ಕನ್ನಡನೇ. ತುಂಬಾ ಜನ ಕೇಳ್ತಿದ್ದಕ್ಕೆ ನಂಗೆ ಸ್ವಲ್ಪ ಬೇಜಾರಾಗುತ್ತೆ, ಇದೇನಪ್ಪ ನಂಗೆ ಅಷ್ಟೊಂದು ಮಾಡ್ತೀನಾ ಅಂತ. ನನ್ನ ತಮ್ಮ ಫ್ರೆಂಡ್ಸ್ ಅವರು ಎಲ್ಲ ಕೇಳಿದ್ದಾರೆ, ಬೆಂಗಾಲಿನ ನೀವು ಹಂಗೆ ಹಿಂಗೆ ಅಂತೆಲ್ಲ. ಸೊ ಇಲ್ಲ, ನಾವು ಕನ್ನಡನೇ ಮಾತಾಡೋದು, ಕನ್ನಡದವರೇನೆ. ಈಗ ಸೆಕೆಂಡ್ ಕ್ವೆಶನ್ ಕೇಳಿದ್ದಾರೆ. ಸೊ ನನ್ನ ತಮ್ಮಗೂ ಕ್ವೆಶನ್ಸ್ ಕೇಳಿದ್ದಾರೆ, ಅವನು ಕರಿತೀನಿ, ಅವನು ಜಾಯ್ನ್ ಆಗ್ತಾನೆ ಈ ಬ್ಲಾಗ್ ಅಲ್ಲಿ. ಬರೋದರ್ಶು. ಸೊ ಸೆಕೆಂಡ್ ಕ್ವೆಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಕನ್ನಡ ಬರಲ್ವಾ? ಬರುತ್ತೆ, ನಾನು ಮಾತಾಡ್ತೀನಿ ತಾನೆ, ಯಾಕೆ ಅಷ್ಟೊಂದು ಜನ ಕೇಳ್ತಾರೆ ಅಂತ ನಿನ್ ಪ್ರಕಾರ? ಇವಳು ಮಾತಾಡೋ ಕನ್ನಡ ಸ್ಲ್ಯಾಂಗ್ ಇದೆಯಲ್ಲ, ಅದು ಕನ್ನಡದವ್ರ ತರ ಅನ್ಸಲ್ಲ. ಎಲ್ಲಾ ಲ್ಯಾಂಗ್ವೇಜು ನಾನು ಮಿಕ್ಸ್ ಮಾಡಿ, ಎಲ್ಲಾ ಕನ್ನಡನು ನಾನು ಮಿಕ್ಸ್ ಮಾಡ್ತೀನಿ. ಮಂಡ್ಯ ಕನ್ನಡ ಮಿಕ್ಸ್ ಮಾಡಿದ್ರೆ ಓಕೆ, ಇಂಗ್ಲಿಷ್ ಮಿಕ್ಸ್ ಮಾಡ್ತೀಯಲ್ಲ. ಮಂಡ್ಯ ಕನ್ನಡ, ರಾಮನಗರ ಕನ್ನಡ, ಹಾಸನ ಕನ್ನಡ, ಎಲ್ಲಾ ಕನ್ನಡನು ನಾನು ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ, ನಿಮ್ ಎಜುಕೇಶನ್ ಏನು ಅಂದ್ರೆ ವರ್ಕಾ ಸ್ಟಡಿನಾ ಅಂತ ಕೇಳಿದ್ದಾರೆ ನನಗೆ. ಸೊ ನನ್ನ ಎಜುಕೇಶನ್ ಇವಾಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದೀನಿ, ಬಟ್ ಇವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ, ಆನ್ಲೈನ್ ತಗೊಂಡಿದ್ದೀನಿ, ಸೈಬರ್ ಸೆಕ್ಯೂರಿಟಿ ಅದ್ರ ಬೇಸಿಸ್. ನಾನು ಓದಿದ್ದು ಮೈಸೂರಲ್ಲಿ GSSS ಕಾಲೇಜಲ್ಲಿ, ಬರೀ ವಿಮೆನ್ ಕಾಲೇಜಲ್ಲಿ ನಾನು ಓದಿರೋದು. 4 years ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಮಾಡ್ತಾ ಇದ್ದೀನಿ, ಇನ್ನು ಮುಗ್ದಿಲ್ಲ. ಬಬ್ಲುನು ತುಂಬಾ ಜನ ಕೇಳ್ತಾ ಇದ್ದಾರೆ, ಬಬ್ಲು ಗುಂಡುನಂತೂ ಎತ್ತಕ್ಕಾಗಲ್ಲ. ಸೊ ಬಬ್ಲು ಬರ್ತಾ ಇದ್ದಾಳೆ. ಮುಂದೆ ಮಾಸ್ಟರ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ಡೌಟ್ ಇದೆ, ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಮೈ ಮೇಲೆ ಯಾವಾಗ್ಲೂ ವಜ್ರಮುನಿ ಬಂದಂಗ ಆಡ್ತಿರ್ತಾನೆ. ನಿಮ್ಗೆ ಎದುರ್ಕೊಂಡೆ ಕೂತ್ಕೊಂಡೆ. ಓಹ್, ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ, ನಿಮ್ ಎಜುಕೇಶನ್ ಜರ್ನಿ ಮತ್ತೆ ಕೋರ್ಸ್ ಕೇಳಿದ್ದಾರೆ. ನನ್ ಜರ್ನಿ ಹೇಳಕಂದ್ರೆ, ನಾನು ಆಲ್ಮೋಸ್ಟ್ ನಾನು ಎಲ್ಲ ಹಾಸ್ಟೆಲ್ ಅಲ್ಲೇ ಓದಿರೋದು. PU ಮತ್ತೆ ಮತ್ತೆ ಇಂಜಿನಿಯರಿಂಗ್ ಎಲ್ಲ ನಾನು ಹಾಸ್ಟೆಲ್ ಅಲ್ಲೇ ಓದಿರೋದು. ನನ್ ಕೋರ್ಸ್ ಹೇಳದ್ನಲ್ಲ, ನಾನು AI ಮಾಡ್ತಾ ಇದ್ದೀನಿ. ವಾಟ್ ಇಸ್ ದ ಮೀನಿಂಗ್ ಆಫ್ AI ಹೇಳದ್ನ? AI ಅಂದ್ರೆ ಏನು? ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ AI, ಅದ್ರ ಬೇಸಿಸ್ ಮೇಲೆ ನಾವು ಓದಿದೀವಿ. ಆಮೇಲೆ ನಿಮ್ಗೆ ಕೇಳಿದ್ದಾರೆ, ನಿಮ್ ಬ್ರೋಗೆ ನಗಕ್ಕೆ ಬರಲ್ಲ? ಅದ್ ಫ್ಯಾಕ್ಟ್ ಏನ್ ಗೊತ್ತಾ, ಅವನಿಗೆ ನಗಕ್ ಬರಲ್ಲ. ಆಕ್ಚುಲಿ ಬರುತ್ತೆ, ನಿನ್ ಮುಂದ್ ನಗಲ್ಲ. ಅದ್ ಯಾಕೆ ಏನ್ ಹೆಂಗೆ? ನಾನು ನಾರ್ಮಲ್ ತರಾನೇ, ಯಾಕೆ ನಗ ಬರಲ್ಲ? ನಂಗೂ ಬರ್ತದೆ. ಎಷ್ಟೊಂದ್ ಜನ ಕೇಳಿದ್ರೆ, ನಿನ್ ತಮ್ಮ ಸ್ಟ್ರಿಕ್ಟಾ, ನಿನ್ ತಮ್ಮಗ್ ನಗಕ್ ಬರಲ್ವಾ, ಯಾಕೆ ಮೂತಿ ಹಂಗಿರುತ್ತೆ ಅಂತ ಎಷ್ಟೊಂದ್ ಜನ ಕೇಳಿದಾರೆ. ಏನಿಲ್ಲ, ನನಗೂ ನಗಕ್ ಬರುತ್ತೆ. ನಗಕ್ ಬರುತ್ತೆ. ಯಾರಪ್ಪ ಇದ್ ನನ್ ಕೇಳಿದ್ದು, ನನ್ನ ಫ್ರೆಂಡ್ಸ್ ಯಾರೋ ಒಬ್ರು ಕೇಳಿದ್ರು. ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ 10 ರೂಪಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ್ ಬಾಯಿ ನೀನಂತ ಕೆಲಸ ಮಾಡ್ತಾ ಇರ್ತೀಯ. ಏನು ಮಾಡ್ತೀರ? ಎಷ್ಟು ಡಾಗ್ಸ್ ಸಾಕಿದೀರಾ, ಯಾವ ಬ್ರೀಡು ಅಂತ ಕೇಳಿದ್ದಾರೆ. ಇದು ನಾನೊಂದು ವಿಡಿಯೋ ಮಾಡಿದ್ದೆ, ಯಾರು ನೋಡಿಲ್ಲ ಅದನ್ನ ನೋಡ್ಕೊಂಡ್ ಬನ್ನಿ. ನನ್ ಸ್ಟ್ರೀಟ್ ಡಾಗ್ಸ್ ನ ಅದಕ್ಕೆ ಸಪರೇಟ್ ಮನೆ ಮಾಡಿ ಇಟ್ಟಿದೀವಿ. ಸೊ ಅಲ್ಲಿ ಎಷ್ಟು ಡಾಗ್ಸ್ ಅಂತ ನಾನು ತೋರ್ಸಿದೀನಿ ಆಲ್ಮೋಸ್ಟ್. ನೋಡಿ, ಇವಾಗ ನಾವು ಯಾವುದನ್ನು ಬ್ರೀಡ್ ಅಂತ ನಾವು ತಗೊಳಲ್ಲ, ಬರೋವು ಹ್ಯಾಂಡಿಕ್ಯಾಫ್ ನಾಯಿಗಳು, ಅದ್ರಲ್ಲೆಲ್ಲ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಬಟ್ ಇಲ್ಲಿ ಮೇಲ್ ಹೇಳ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಬ್ರೀಡ್, ಇಂಡಿಯನ್ ದೇಸಿ ನಾಯಿಗಳೇ. ಪಗ್ಗಳಿದ್ದು 3, ಬಟ್ ಅವು ಎಲ್ಲ ವಯಸ್ಸಾಗಿ ತೀರೋಯ್ತು. ಇನ್ನು ಇವರು ಎಲ್ಲ ಮಿಕ್ಸ್ ಬ್ರೀಡ್ಗಳು. ಬಬಲ್ ಸ್ಟೋರಿನೂ ಹೇಳಿದೀನಿ. ಅಷ್ಟು ಫುಡ್ ಏನ್ ಹಾಕ್ತಿವಿ ಅಂದ್ರೆ, ನಾವು ಸೋಮವಾರ ಗುರುವಾರ ಅಂತೆಲ್ಲ ನಮಗ್ ಓಕೆ, ಬಟ್ ಪ್ರಾಣಿಗಳಿಗೆಲ್ಲ ದಿನ ನಾನ್ ವೆಜ್ ಹಾಕ್ತಿವಿ.
ಅದನ್ನ ಬೇಯಿಸಿ ನಾನ್ ಹಾಕ್ತೀವಿ. ವೆಜ್ ಅಂದ್ರೆ ಪೆಟ್ ಫೀಸ್ಟ್, ಹೆಲ್ದಿ ಹ್ಮ್. ಪೆಟ್ ಫೀಸ್ಟ್ ಅಂತ ಸೂಪ್ ಬೋನ್ಸ್ ಅಂತ ಹ್ಮ್. ಮೂಳೆ ಪೀಸ್ಗಳು ಹ್ಮ್. ಹಾಕ್ತಿವಿ. ಹ್ಮ್. ಮೊಟ್ಟೆ, ಒಂದ್ ದಿವಸ ಮೊಸರನ್ನ, ಹ್ಮ್. ಸೋಮವಾರದ ಹೊತ್ತು ಸ್ವಲ್ಪ ಮೊಸರನ್ನೇ ಹಾಕೋದು. ನಾವ್ ಹಂಗ ಅಭ್ಯಾಸ ಮಾಡ್ಬಿಟ್ಟಿದೀವಿ. ನಗರುತ್ತವಳು ಬಬ್ಲು. ಓಕೆ, ಸೊ ನೆಕ್ಸ್ಟ್ ದಶು ಹ್ಮ್. ಪೇರೆಂಟ್ಸ್ ಎಲ್ಲಿ, ಪೇರೆಂಟ್ಸ್ ನೇಮ್. ಇವಾಗ ಚಾನಲ್ 2 months ಆಗಿದೆ. ಸೊ ಆಲ್ಸೋ ನನಗೆ ಇಷ್ಟ ಬೇಗ ರಿವೀಲ್ ಮಾಡಕ್ಕೂ ಇಷ್ಟ ಇಲ್ಲ. ಆಮೇಲೆ ಅವರು ನನ್ನ ಕಂಫರ್ಟಬಲ್ ಇಲ್ಲ. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಗ್ಲಿ ಎಲ್ರಿಗೂ ನಾನು ಪರಿಚಯ ಮಾಡಿಸ್ತೀನಿ, ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ. ಈಗ ಸದ್ಯಕ್ಕೆ ಚಾನಲ್ ಅಲ್ಲಿ ವ್ಲಾಗ್ ಅಲ್ಲಿ ನಾನು, ನನ್ನ ತಮ್ಮ ಮತ್ತೆ ನಮ್ಮ ಪೆಟ್ಸ್ ನ ತೋರಿಸ್ತೀವಿ ಆಲ್ಮೋಸ್ಟ್. ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದರೆ ಹಾರರ್ ಸ್ಟೋರೀಸ್ ಅಂತ. ಎಲ್ರು ಸೊ ಮಾಡ್ತೀನಿ ಹಾರರ್ ಫ್ಯಾನ್ಸ್ ಇವಾಗ ತುಂಬಾ ಜನ ಇದಾರೆ ದರ್ಶು. ಇವಾಗ ನೀನೇ ನೋಡು, ಅಮ್ಮ ಏನಂತು, ನೀನಾದ್ರು ಹಾರರ್ ಮಾಡಕ್ ಹೋಗ್ತೀನಿ ಅಂದ್ರೆ ಅಮ್ಮ ಏನಂತ ಹೇಳು, ಬೇಡ. ಲೈಕ್ ಅದು ಎಲ್ಲಾರ್ ಮಾಮು ಅಂತಾರೆ. ನಾನು ಒಂದು ಹುಡುಗಿಯಾಗಿ ನಾನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನಾನು ಯೋಚನೆ ಮಾಡ್ಬೇಕು. ಸರಿ, ಗ್ರೇವಿ ಆಡ್ತು ಮುಂದಕ್ಕೆ ಹಾಕೋ. ಬೇರೆ ಗೇಮ್ಸ್ ಆರು ಆಡು, ಹಾರರ್ ಗೇಮ್ಸ್ ಲೈಕ್ ಬ್ಲಡಿ ಮೇರಿ, ಊಜಾ, ಚಾರ್ಲಿ ಅದ್ ಯಾರೋ ಪಾರ್ಟ್ 2 ಅದು ಪೆನ್ಸಿಲ್ ಹೆಂಗ್ ಮೂವ್ ಆಯ್ತು ಅಂತ ಇವತ್ತಿನ ತನಕ ಗೊತ್ತಿಲ್ಲ. ಅದು ಆ ಕ್ವೆಶ್ಚನ್ ನನ್ಗೂ ಇನ್ನು, ನಾನೇನೋ ಇವನು ಉಫ್ ಅಂತಾನೆ ಅನ್ಕೊಂಡೆ. ಹೆಂಗು ನಿನ್ ಮುಂದೆನೆ ಕೂತಿದ್ನಲ್ಲ, ಬಟ್ ಅದ್ ಹೆಂಗ್ ಆಯ್ತು ಗೊತ್ತಿಲ್ಲ. ಅದೊಂದು ರಿಯಲ್ ಆಯ್ತು. ಬಟ್ ಇನ್ ಮಿಕ್ಕಿದ್ ಮಾಡಿದ್ ನಾನು ಫೇಕ್ ಅದು. ಬಟ್ ಪೆನ್ಸಿಲ್ ಮೂವ್ ಆಗಿದ್ ರಿಯಲ್. ಬೇಕಾದ್ರೆ ಪಾರ್ಟ್ 2 ಮಾಡಿ ಅಂತ ನೀವು ಕಮೆಂಟ್ ಹಾಕಿದ್ರೆ ಪಾರ್ಟ್ 2 ಮಾಡ್ತೀವಿ, ಟ್ರೈ ಮಾಡ್ತೀವಿ. ಅದ್ರಲ್ಲಿ ನಾವೆಲ್ಲ ಫೇಕ್ ಮಾಡಕ್ ಹೋಗಲ್ಲ, ನೀವು ಮಾಡ್ಬಾರ್ದು. ಇಲ್ಲ. ಮಾಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಇಂಪಾರ್ಟೆಂಟ್ ಕ್ವೆಶ್ಚನ್, ಹೇರ್ ರೋಟೀನ್. ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಇವಳ ಏರ್ ರೋಟೀನ್ ನಾನು ಹೇಳ್ತೀನಿ, ಒಂದ್ ನಿಮಿಷ. ಇವಳ ಏರ್ ರೋಟೀನ್ ಏನು ಅಂದ್ರೆ, 1 ವಾರ ಸ್ನಾನ ಮಾಡಬೇಡಿ. ಆಮೇಲೆ ಎಣ್ಣೆ ಹಾಕೊಂಡು 3 ದಿವಸ ಮನೇಲಿ ತಿರುಗಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸರಿಗೆಲ್ಲ ಮಾಡಿದ್ರು ಶೋ. ಏನು ಮಾಡಲ್ಲ, ಸುಮ್ಮನೆ ಇರು. ನಾನು ಏನು ಮಾಡಲ್ಲ, ನಂದು ಹೆರಿಡಿಟಿ ಅಷ್ಟೇ ಕೂದಲೋದು. ಲೈಕ್ ತುಂಬಾ ಪರ್ಸನಲ್ ಆಗಿ ನಂಗೆ ಕೇಳಿದೀರಾ ಏನು ಅಂತ. ನಾನೊಂದು ಶಾಂಪು ಹಾಕ್ತೀನಿ ಅಷ್ಟೇ, ಖಾಲಿ ಆದ್ರೂ ಶೀಗೆಕಾಯಿ ಹಾಕ್ತೀನಿ ಅಷ್ಟೇ. ಎಣ್ಣೆ ನಾನು ನಾರ್ಮಲ್ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತೀನಿ. ನಾನು ಅನ್ಕೊಂತಿದ್ದೆ ಯೂಟ್ಯೂಬಲ್ಲಿ ನಾನು ಏನು ಅಷ್ಟು ಕೂದಲು ಬಿಟ್ಟಿರೋದು ನೋಡಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತಾರಲ್ವಾ ರೀಲ್ಸ್ನ. ಸೊ ನನ್ಗೆ ಅವಾಗ DM ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ನು ಕೂಡ ಕೇಳಿದ್ದಾರೆ, ಪ್ಲೀಸ್ ಹೇಳು ಅಂತ. ನಾನು ಏನೂ ಮಾಡಲ್ಲ. ಬಬ್ಲು ಹಾಯ್ ಮಾಡು, ನಿಂಗೆ ಎಷ್ಟು ಜನ ಫ್ಯಾನ್ಸ್ ಗೊತ್ತಾ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಕರೆಂಟ್ ಹೋಗಿ 30 ನಿಮಿಷದ ಮೇಲೆ ಜಾಸ್ತಿನೇ ಆಗಿದೆ. ಕಾದ್ವಿ, ಬರಲಿಲ್ಲ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದ್ದಾರೆ, ಬ್ಯಾಡ್ ಕಮೆಂಟ್ಸ್. ಇವಾಗ ನಾವು ಒಂದ್ಸರಿ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆಗಿಬಿಟ್ರೆ ಪಾಸಿಟಿವ್ ನೆಗೆಟಿವು ಮೂವ್ ಆನ್ ಆಗ್ತಾ ಇರಬೇಕು. ಸೊ ನಾನೊಂದ್ಸಲಿ ಲೈವ್ ಮಾಡಿದ್ದೆ, ಅದರಲ್ಲೇ ನನಗೆ ಗೊತ್ತಾಗಿತ್ತು ಎಲ್ಲನೂ. ಏನೇ ಆಗಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ. ಸೊ ನಿಮ್ಗೆ ಹೇಳೋದು ಒಂದೇ, ನೀವೇನಾದರೂ ಚಾನಲ್ ಓಪನ್ ಮಾಡಬೇಕು, ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆಗಬೇಕು ಅಂತ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಬರ್ತಾ ಇರುತ್ತೆ. ಸೊ ತಲೆ ಕೆಡ್ಸ್ಕೋಬಾರ್ದು. ಈಗ ನಮ್ಮನೇಲೇ ಹೇಳಿದರು, ಒಂದು ಬೇಡ, ಇದು ನಮ್ಮಂಥವ್ರಿಗಲ್ಲ ಸೋಷಿಯಲ್ ಮೀಡಿಯಾ, ಬೇಡ ಅಂತೆಲ್ಲ ಹೇಳಿದರು. ಬಟ್ ನಾನು ಆಗೋದೆಲ್ಲ ಒಳ್ಳೇದಕ್ಕೆ ನಾನು ಮೂವ್ ಆನ್ ಆಗಿದ್ದೀನಿ. ನೀನು ಒಳ್ಳೆ ತಂದಲ್ಲಿ ಮಾಡ್ತೀಯಾ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಒಳ್ಳೆ ತಂದಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಸಿಗಲಿ. ಸಬ್ಸ್ಕ್ರೈಬರ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ, ಅದು ಮಾಡಿ ಅಕ್ಕ, ಇದು ಮಾಡಿ ಮ್ಯಾಮ್, ಹಾಗೆ ಹೀಗೆ ಅಂತ ಎಲ್ಲ. ಸೊ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಬರೋರಿಗೆ ನಾನು ಹೇಳೋದು ಒಂದೇ, ದೇವ್ರಿದ್ದಾನೆ ಅಷ್ಟೇ, ನೀನು ಹೇಳ. ಸೊ ನೆಕ್ಸ್ಟ್ ಕ್ವೆಶನ್ ಕೇಳಿದ್ದಾರೆ, ಪ್ರಮೋಷನ್ಸ್ ಅಂತ. ಪ್ರಮೋಷನ್ಸ್ ಇವಾಗ ನಂಗೆ ಸದ್ಯಕ್ಕೆ ಐಡಿಯಾಸ್ ಇಲ್ಲ, ಯಾಕೆಂದರೆ ನಾನು ಇವಾಗ ಚಾನಲ್ ಓಪನ್ ಮಾಡಿರೋದ್ರಿಂದ ಇವಾಗ ನಂಗೆ ಇನ್ನೂ ಫೇಸ್ ರೆಕಗ್ನೈಸ್ ಆಗಬೇಕು. ನನಗೇನಾದರೂ ಆ ಪ್ರಮೋಷನ್ ಏನಾದರೂ ಜೆನ್ಯೂನ್ ಮತ್ತು ರಿಯಲ್ ಅಂತ ಅನಿಸಿದ್ರೆ ನಾನು ಮಾಡ್ತೀನಿ. ಬಬ್ಲು ಫಸ್ಟಾ ಗುಂಡಾ ಫಸ್ಟಾ ಅಂತ ಕೇಳಿದ್ದಾರೆ. ಅಂದರೆ ನಾನು ಅದೊಂದು ವೀಡಿಯೋ ಮಾಡಿದ್ದೀನಿ, ಯಾರ್ಯಾರು ಹಳೆ ವೀಡಿಯೋಸ್ ನೋಡಿಲ್ಲ, ಸೊ ನೋಡ್ಕೊಂಡ್ಬನ್ನಿ, ಗೊತ್ತಾಗುತ್ತೆ. ಅಂದರೆ ಬಬ್ಲು ಫಸ್ಟ್ ಬಂದಿದ್ದ, ಗುಂಡಾ ಫಸ್ಟ್ ಬಂದಿದ್ದ ಅನ್ನೋ ಥರ. ಸೊ ಫಸ್ಟ್ ಸೀನಿಯರ್ ಇವಳೇನೆ, ಅವಳಿಗೆ ಆಲ್ರೆಡಿ 4.5 ಅನ್ಸುತ್ತಲ್ಲ, 5 years ಆಗ್ಬಿಟ್ಟಿದೆ. ಬಟ್ ಹಂಗೆ ಅನ್ಸಲ್ಲ, ಅವಳನ್ನ ನೋಡಿದಾಗ ಇನ್ನು ಚಿಕ್ಕಣಿ ಮರಿ ಅಂತ ಅನ್ಸುತ್ತೆ. ಗುಂಡಾ ಈಗ 1 year ಆಯ್ತಲ್ವಾ? 1 year ಆಗಿಲ್ಲ, ಅವ್ನಿಗಿನ್ನೂ 1 year ಆಗಿಲ್ಲ. ನಮ್ಗೆ ಗುರು ಅಂತ ಇದ್ದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಆರ್ಆರ್ದು ಪಾಪ ಎಲ್ಲ ನನಗೂ ಮೆಸೇಜ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಆರ್ಆರ್ ವ್ಲಾಗ್ ಯಾವಾಗ? ಇವಾಗ ಗ್ರೇವಿ ಆಡ್ದು ಮಾಡಬೇಕಿತ್ತು, ನಾನು ತುಂಬ ತೊಂದರೆ ಆಗೋಯ್ತು ಅಂತ ಬಿಟ್ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕ್ಬಿಟ್ಟು ಬೇರೆ ಇದೇನಾದರೂ ಹಾರರ್ ಕಂಟೆಂಟ್ಗಳಿದ್ರೆ ನಾನು ನನ್ನ ತಮ್ಮ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್,
ಸೊ ಚಾಲೆಂಜಸ್ ಏನಾದರೂ ಗೊತ್ತಿದ್ರು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ 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 ಮಾಡಿ ಬಾಯ್.